ಇವತ್ತು ತುಂಬಾ ಸ್ಪೆಷಲ್ ದಿನ ನಿಮ್ಗೆ. ಲಾಸ್ಟ್ ಮಾತಾಡ್ಬಿಡ್ತೀನಿ. ಪ್ರೊಡ್ಯೂಸರ್ ಆದ್ರೂ ನನಗೆ ಮಾತಾಡಕ್ ಬರಲ್ಲ, ಡೈರೆಕ್ಟರ್ ಆದ್ರೂ ಮಾತಾಡಕ್ ಬರಲ್ಲ. ನಮ್ದೊಂದು ಹಿಂಸೆ. ಓಕೆ, ಬರವಣಿಗೆ ಅಷ್ಟು ಸ್ಟ್ರಾಂಗು ಶಾರ್ಪ್ ಇರುತ್ತೆ, ಡೈಲಾಗ್ಸ್ ಎಲ್ಲ, ಮಾತಾಡಕ್ ಬರಲ್ಲ ಅಂದ್ರೆ. ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮ ಹುಟ್ಟು ಹಬ್ಬದ ದಿನ ನಮ್ದು ಪ್ರೊಡಕ್ಷನ್ ಇಂದ ಈ ತರ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ಒಂದು ಹೃದಯವಂತಿಕೆ. ಅವ್ರ ಜೊತೆನೆ ನಾನು ಕಂಬೈಂಡ್ ಆಗಿ ಈ ತರ ಮಾಡಿದ್ದು ತುಂಬಾ ಖುಷಿಯಾಗಿದೆ. ನಾನು ಮತ್ತು ರಾಮಕೃಷ್ಣ, ಡಾಕ್ಟರ್ ಆನಂದ್ ಸರ್, ಫ್ರೆಂಡ್ಸ್ ಎಲ್ಲ ಸೇರಿ ಈ ತರದ ಒಂದು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮುಖ್ಯ ಕಾರಣ ರಂಜಿನಿ ನನಗೆ ಗೋಸ್ಟ್ ರೈಟರ್ ಆಗಿ ಅವರು ಗುರು ಶಿಷ್ಯರು ಮಾಡಿದ್ದಾರೆ, ಮತ್ತೆ ಕಾಟರನ್ನು ಬರೆದಿದ್ದಾರೆ. ಅಂದ್ರೆ ನಮಗೂ ತರುಣ್ ಸರ್ಗೆ ಎಲ್ಲ ಅವರು ಒಂದು ಗೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆಗೆ ಅವರು ಒಂದು ಬುಕ್ಸ್ ಬರ್ದಿದ್ದೀನಿ ಸರ್ ಅಂತ ಕೊಟ್ಟರು. ಇನ್ನು ಪ್ರಿಂಟ್ ಆಗಿರ್ಲಿಲ್ಲ. ಅಯ್ಯೋ ಇವ್ರು ಏನ್ ಬರ್ದಿದ್ದಾರೆ ಏನು ಎತ್ತಾಗ ಅಂತ ನಾನು ಓದಿದೆ. ಸ್ವಲ್ಪ ಏನೋ ಆಸಕ್ತಿ, ಕತೆ ಡಬ್ಬಿ ತುಂಬಾ ಆಸಕ್ತಿ ಆಗಿತ್ತು. ಈ ತರ ಬರೀತಾರ ಅಂತ ನನಗೆ, ಅಂದ್ರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾ ಸ್ವಲ್ಪ ಕೊಡ್ತಾ ಇದ್ರು, ಬಟ್ ಇಡೀ ಬುಕ್ ಬರೆಯಷ್ಟು ನನಗೆ ಖುಷಿ ಆಯ್ತು. ಆಮೇಲೆ ಅವರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರೆದ್ರು. ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ತರ ಇತ್ತು. ನಾನು ಹೇಳ್ದೆ ನೆಕ್ಸ್ಟ್ ನೀವು ಫುಲ್ ಒಂದು ಕತೆ ಬರೀಬಹುದು ಅಂತ. ಅವ್ರು ಓದಿದಿ ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನಗೆ ಕತೆ ಹೇಳಿದ್ರು ಅವರು. ಸೊ ನನಗೆ ಅದು ಒಂದೇನೋ ಇಷ್ಟ ಆಯ್ತು. ಆಮೇಲೆ ತರುಣ್ ಸರ್ ಹತ್ರ ಹೋದೆ. ತರುಣ್ ಸರ್ನು ನಾವು ಅಂದ್ರೆ ಫಸ್ಟಿಗೆ ಏನ್ ಹೇಳ್ತಾರ ಅನ್ನೋ ತರನೇ ಇದ್ವಿ. ಬಟ್ ತರುಣ್ ಸರನ್ನು ಚೆನ್ನಾಗಿದೆ, ಇವ್ರು ಕಳಿಸಿದ ಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡ್ವಿ. ಇದೇನು ಚೆನ್ನಾಗಿದೆ ಅಲ್ವ, ಎಲ್ಲ ಕ್ಯಾರೆಕ್ಟರ್ಗಳು, ಪಾತ್ರಗಳು ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ ಹಾಗೀಗ ಅಂತಂದಾಗ ಅವಾಗ ತರುಣ್ ಸಾರನೇ ನಮ್ಮ ಮುಂದೆ ನಿಂತ್ಕೊಂಡು ಮತ್ತೆ ಪ್ರೇಮ್ ಸಾರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬೆನ್ನೆಲುಬಾಗಿ ನಿಂತು ಮಾಡಿದ್ರು. ಅಂದ್ರೆ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇದ್ರ ಮೂಲಕ ತರುಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದು ಹಂಪಿ ಪಿಕ್ಚರ್ಸ್ ಹಾಕಕ್ಕೆ ಒಂದು ಸಾಧ್ಯ ಆಯ್ತು. ಮೊದ್ಲಿಂದ ಇಷ್ಟ ಇತ್ತು ನನಗೆ, ಯಾಕಂದ್ರೆ ನನ್ ಗುರು ಸಾರನು ನಾನು ಅವ್ರ ಜೊತೆನೆ ಇದ್ ಮಾಡೋದ್ರಿಂದ, ಅವ್ರು ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್. ಸೊ ಅದೆರಡೂ ನೋಡ್ತಾ ಇದ್ದೆ. ಸೊ ನಾನು ಆ ತರದ್ ಆಗ್ಬೇಕು ಅನ್ನೋದು ಒಂದು ನಾನು ಗುರು ಸಾರ್ ಜೊತೆ ಇದ್ದಾಗ. ಸೊ ಥ್ಯಾಂಕ್ ಯು ಸರ್. ನೀವೇ ನಿಮ್ಗೇನು ಜಗದೀಶ್ ಗೌಡ್ರೆ ಇಡೀ ಗಾಂಧಿನಗರ ಡಿಸ್ಟ್ರಿಬ್ಯೂಟರ್ ಇದಾರೆ, ಈ ನಾಳೆನೆ ರಿಲೀಸ್ ಮಾಡ್ಬೋದು ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಗೌಡ್ರು ಅಷ್ಟು ಕ್ಲೋಸ್. ಮತ್ತೆ ಕೃಷ್ಣ ಸಾರ್ಥಕ್ ಸರ್ ಇಂದ ಈ ಸಿನಿಮಾದಿಂದ ಫುಲ್ ಯಾವುದೇ ಒಂದು ಬಡ್ಜೆಟ್ ಅದು ಇದೆಲ್ಲ ನಮ್ ಕೃಷ್ಣ ಸಾರ್ಥಕ್ ಸರ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಯಾವ್ದಕ್ಕೂ ಆರ್ ಎಸ್ ಗೌಡ್ರ ಜೊತೆಗೆ ಇಟ್ಕೊಂಡಿದ್ದೀನಿ ನಾನು ಎಂಡಿಗೆ. ಅಜಯ್ ರಾವ್ ಸರ್ ತರ ನಾನು ಸಾಲ ಸ್ಮಾರ್ಟ್ ಪ್ರೊಡ್ಯೂಸರ್ ನೀವು ಹಂಗಾದ್ರೆ ಇವಾಗ. ಇಲ್ಲ, ಫಸ್ಟ್ ಇಸ್ಕೊಳ್ಳೋಣ ಸರ್, ಆಮೇಲೆ ಕೊಡೋಣ. ಅದಕ್ಕೆ ಥ್ಯಾಂಕ್ ಯು ಸರ್, ಬಂದು ಆಶೀರ್ವದಿಸಿದೀರಾ. ಕೊನೆಗೂ ಸ್ವಲ್ಪ ಹಂಗೆ ಇಟ್ಕೊಂಡಿರಿ ಸರ್. ಆಮೇಲೆ ನಮ್ಮ ಲ್ಯಾಂಡ್ ಲಾರ್ಡ್ ಪ್ರೊಡ್ಯೂಸರ್ ಸೂರಜ್ ಸರ್, ಸತ್ಯಪ್ರಕಾಶ್ ಸರ್ ಬರಕ್ ಆಗ್ಲಿಲ್ಲ, ಸೂರಜ್ ಅವ್ರ ಮಗ ಸೂರಜ್ ಸರ್ ಬಂದಿದ್ದಾರೆ. ಸೊ ನನಗೆ ಎಷ್ಟೋ ಹೆಲ್ಪ್ ಆಯ್ತು ನಮ್ಮ ಸೂರಜ್ ಸರ್ ಕಡೆಯಿಂದ. ಅವರು ದೊಡ್ಡ ದೊಡ್ಡ ಡೀಲ್ಗಳಿದ್ವಲ್ಲ ನಮ್ಮ ಲ್ಯಾಂಡ್ ಲಾರ್ಡ್, ಇದು ಕಡಿಮೆದಲ್ಲಿ ಇಲ್ಲಿ ಕೆಳಗಿನ ಬೆಂಚಿಂದ ಎಲ್ಲ ಮಾಡಿಸ್ಕೊಟ್ರು. ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನು ಇನ್ನೊಂದು ಮಾಡ್ತಿದ್ದಾರೆ. ನಮ್ ಲ್ಯಾಂಡ್ ಲಾರ್ಡ್ಗೆ ಕನ್ಸಿಡರ್ ಮಾಡ್ತಾರೋ ಡೈವರ್ಟ್ ಆಗ್ತಾರೋ ಆ ತರ ಭಯ ಇರುತ್ತೆ. ಬಟ್ ಆ ತರ ಇಲ್ಲದೆ ಮಾಡಿ ನಾನು ಜೊತೆ ನಿಲ್ತೀನಿ ಅಂತ ಒಂದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಎಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮರಾಮನ್ ಸುಧಾಕರ್, ಆಮೇಲೆ KM ಪ್ರಕಾಶ್, ಎಡಿಟರ್ KM ಪ್ರಕಾಶ್. ಆಮೇಲೆ ನನಗೆ ಈ ಸಿನಿಮಾದಲ್ಲಿ ರಂಜಿನಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಸ್ಟ್ರೆಂತ್ ಶ್ರೀಕಾಂತ್ ಅಂತ ನನ್ನ ಲ್ಯಾಂಡ್ ಲಾರ್ಡ್ ಡೈಲಾಗ್ ರೈಟರ್ ಇಲ್ಲಿ ಅವ್ರ ಜೊತೆಗಿದ್ದು ರಂಜಿನ್ ಜೊತೆ ಕೊಲಾಬರೇಟ್ ಆಗಿ ತುಂಬಾ ರೈಟ್ ಹ್ಯಾಂಡ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀಕಾಂತ್. ಇನ್ನು ನನ್ನ ಟೀಮ್ ಬೆಟಾಲಿಯನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಯಾಕಂದ್ರೆ ಈ ಪ್ರೊಡಕ್ಷನ್ ಅಂದ್ರಾಗ ಡೈರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಖರ್ಚು ಮಾಡ್ಸೋದು ಬೇರೆ, ನಾವು ಅಂದಾಗ ನಮ್ದು ಬೇರೆ. ಇಡೀ ಅದಕ್ಕೆ ಡೈರೆಕ್ಷನ್ ಟೀಮ್ ಪ್ರೆಜರ್ ಬಂದಿತ್ತು. ಯುವ ಆಗಿರ್ಬೋದು, ಅವಿನಾಶ್, ಅನಂತ್, ನಾಗರಾಜ್, ಆಕರ್ಷಣ್, ದೇವರಾಜ್ ಎಲ್ಲರೂ ನನ್ಗೆ ಒಂಥರ ಸ್ಟ್ರೆಂತ್ ಆಗಿ ನಿಂತಿದ್ವಿ. ಯಾಕಂದ್ರೆ ಅವರೇ ಎಲ್ಲ ಡೈರೆಕ್ಷನ್ ಕೆಲಸನೂ ಮಾಡ್ಬೇಕು, ಬೇರೆ ಹಿಂದಿನ ಕೆಲಸನೂ ಮಾಡ್ಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ಆಮೇಲೆ ಸಂತೋಷ್ ನಮ್ಮ ಜೊತೆ ನಿಂತ್ಕೊಂಡು, ನಮ್ಮ ಕೋಆರ್ಡಿನೇಟರ್ ಸಂತೋಷ್, ಅವನು ಕೆಲಸ ಮಾಡಿದ್ದಾರೆ. ಅಷ್ಟೇ ಅನ್ಸುತ್ತೆ. ಇನ್ನೇನಿದೆಯಾ ರಂಜಿನಿ ಅವರೇ? ಅದವರು ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾರೆ. ಓಕೆ. ಲಾಸ್ಟ್ ಸಿನಿಮಾ ನನಗೆ ಇಷ್ಟವಾಗಿದ್ದೇನು ಅಂತಂದ್ರೆ, ಒಂದು ನಾವು ಕತೆ ಬರೆದಾಗ ರಂಜಿನಿ, ಅದೇ ನನ್ಗೂ ತರುಣ್ ಸರ್ಗೆ ಎಲ್ಲರಿಗೂ ಇಷ್ಟ ಅಂದ್ರೆ ನಾವು ಒಂದು ಕತೆ ಕಮರ್ಷಿಯಲ್ ಬರುವಾಗ ಕೆಲಸ ಮಾಡಿದ್ದಾರೆ. ಅಷ್ಟೇ ಅನ್ಸುತ್ತೆ. ಇನ್ನೇನಿದೆಯಾ ರಂಜಿನಿ ಅವರೇ?
ಅದವರು ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾರೆ. ಓಕೆ. ಲಾಸ್ಟ್ ಸಿನಿಮಾ ನನಗೆ ಇಷ್ಟವಾಗಿದ್ದೇನು ಅಂತಂದ್ರೆ, ಒಂದು ನಾವು ಕತೆ ಬರೆದಾಗ ರಂಜಿನಿ, ಅದೇ ನನ್ಗೂ ತರುಣ್ ಸರ್ಗೆ ಎಲ್ಲರಿಗೂ ಇಷ್ಟ ಅಂದ್ರೆ, ನಾವು ಒಂದು ಕತೆ ಕಮರ್ಷಿಯಲ್ ಬರುವಾಗ ಕಾಂಪ್ಲೆಕ್ಸ್ ವಿಲನ್ ಇರ್ತಾನೆ, ಅವಾಗ ನಮ್ಗೆ ಒಂದು ಡ್ರಾಮಾ ಶುರು ಆಗ್ಬಿಡುತ್ತೆ. ಇಲ್ಲಿ ಕ್ಯಾರೆಕ್ಟರ್ಗಳು, ಅದ್ರದ್ದು ಜರ್ನಿ, ಅವ್ರವರೇ ಒಂದು ಕಾಂಪ್ಲೆಕ್ಸ್. ಇದು ರಂಜಿನಿ ಅವರು ಈ ಕತೆಗಳಲ್ಲಿ ತಂದಿದ್ದು ತುಂಬಾ ನನಗೆ ಖುಷಿ ಆಯ್ತು. ಅಂದ್ರೆ ನಾವುಗಳು ಅದನ್ನ ಬರೆಯಕ್ಕಾಗಲ್ಲ, ನಾವು ಯಾವಾಗ್ಲೂ ಡ್ರಾಮಾ ಬೇಕಂದ್ರೆ ಅಪೋನೆಂಟ್ ಯಾರೋ ಬರ್ಬೇಕು. ಇಲ್ಲಿ ಅವ್ರ ಯೋಚನೆಗಳು, ಅವ್ರ ನಿರ್ಧಾರಗಳು, ಅವ್ರ ಜರ್ನಿಗಳೇ ಅವ್ರ ಇನ್ನೊಬ್ಬರಿಗೆ ತೊಂದರೆ ಆಗಿ ಅದರಿಂದ ಈ ಡ್ರಾಮಾನ ತುಂಬಾ ಇದಾಗಿ, ಅಂದ್ರೆ ಪ್ರತಿ ಸೀನನ್ನು ಅವರು ಇದು ನಮ್ಮ ಮನೆಯಲ್ಲಿ ನಡೆದಿರುತ್ತೆ, ಇಲ್ಲ ಯಾರೋ ಮನೆ ನೋಡಿರ್ತೀವಿ, ಅಷ್ಟು ಎಮೋಷನಲ್ ಆಗಿ ತುಂಬಾ ಇದಾಗಿ ಕಾಮಿಕ್ ವೇ ಅಲ್ಲಿ ತುಂಬಾ ಟ್ರೈ ಮಾಡೋದು. ನಮಗೆ ತುಂಬಾ ಆಶ್ಚರ್ಯ ಆಗಿದ್ದು, ಅವರು ಈ ಕತೆ ಒಂಥರ ಅವರು ಕಥೆಯಾಗಿ ಲೈನ್ ಆಗಿ ಹೇಳಿಲ್ಲ, ಒಂದು ಸ್ಕ್ರೀನ್ ಪ್ಲೇ ಆಗಿ ಹೇಳಿದ್ರು ಕೂಡ ಮತ್ತೆ 1 ವರ್ಷ ಅವ್ರನ್ನ ರೀರೈಟ್ ಮಾಡಿಸಿ ಅದಕ್ಕೆ ತಗೊಂಡು ಮಾಡಿಸಿದ್ವಿ. ನನಗೆ ಹೋಪ್ ಅಂತ ಒಳ್ಳೆ ಸಿನಿಮಾ ಅಂತೂ ನಾವು ಇಂಡಸ್ಟ್ರಿಗೆ ನಾವು ಹಂಪಿ ಪಿಕ್ಚರ್ ಮತ್ತು RK&AK ಮೂಲಕ ಕೊಡ್ತೀವಿ ಅಂತ ಒಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.